ಅಲ್ಲೇ ಬರ್ತೀನಿ ನಾಳೆ ಬಡ್ಡಿಸೋಣ ನಮ್ಮ ಸ್ಟ್ಯಾಚ್ಯೂ ಸರ್ ಅಲ್ಲ ಸರ್ ಮುಂದೆ ಹೋಗಿ ಹಿಂದೆ ಬಾಣ ಸರ್ ಇಲ್ಲಿ ನೋಡಿ ಸರ್ ಸರ್ ಇಲ್ಲಿ ನೋಡ್ರಿ ಎಲ್ಲ ಓಕೆ ಸರ್ ಒಟ್ಟಾರೆಯಾಗಿ ಈ ವರ್ಷ ಕೊನೆ ಪ್ರಾಜೆಕ್ಟು ಆಗ್ಬಿಟ್ರೆ ಆ ಭಾಗದಲ್ಲಿ ಎಲ್ಲ ಮುಗಿದೋಗಿದೆ. ಇದುವರೆಗೂ 11,500 ಖರ್ಚು. ಈಗ ಸಚಿವೆ ಇದು ಕೆರೆಗಳಿಗೆ ಸಂಬಂಧಿಸಿದಂತೆ ಕುಡಿಯುವ ನೀರೆಲ್ಲ ಏನು 12 ತಾಲೂಕು ಬರ್ತದೆ. ಅದರಲ್ಲಿ ಈಗ ಕಡೂರು, ತರೀಕೆರೆ, ಹೊಸದುರ್ಗ, ಹೊಳಲ್ಕೆರೆ, ಹಿರಿಯೂರು ಮತ್ತೆ ನಮ್ಮ ಚಳಿಕೆರೆ, ಮರದಾನೂರು, ಪಾವಗಡ ಮತ್ತೆ ಕೆಲವು ಇಷ್ಟು ಕೆರೆಗಳಿಗೆ ನೀರು ಕೊಡುವಂತ ಕೆಲಸ 1 ವರ್ಷದಲ್ಲಿ ಮುಗಿಸ್ಬೇಕು ಹೇಳಿದ್ದಾರೆ. ಆದ್ರೆ ಹನಿ ನೀರಾವರಿದು ಅದೆಲ್ಲ ನೋಡಿ ಏನು ನಮಗೆ ಭದ್ರಾ ಮೇಲ್ದಂಡೆಯಲ್ಲಿ ನಮಗೆ ಕೇಂದ್ರದಿಂದ 5,300 ಕೋಟಿ ಬರಬೇಕಿತ್ತು. ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಮತ್ತೆ ರಾಜ್ಯ ಸರ್ಕಾರ ಏನು ಎಷ್ಟು ಸಾಧ್ಯನೋ ಅಷ್ಟು ಕೊಟ್ಟು ಮುಗಿಸೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಅದಕ್ಕೆ ಟೈಮ್ ನೋಡಿ 28 ಅಂತ ಈಗಾಗಲೇ ನಮ್ಮ ಸದನದಲ್ಲೂ ಕೂಡ ಹೇಳಿದ್ದಾರೆ. ಅದಕ್ಕೆ ಎಲ್ಲ ಪ್ರಯತ್ನನೂ ಕೂಡ ನಮ್ಮ ಸಚಿವರು ಮಾಡಬೇಕಂತ ನಾವೆಲ್ಲ ರಿಕ್ವೆಸ್ಟ್ ಮಾಡಿದ್ದೀವಿ. ಅದು ಮುಂದೆ ಪ್ರಯತ್ನ ಮಾಡ್ತೀವಿ. 200 ಕಿಲೋಮೀಟರು 200 ಮೀಟರು ಆಗಸ್ಟಲ್ಲಿ ಮುಗಿದೋಗುತ್ತೆ. ಆಗಸ್ಟ್ 10 ಅಂತ ಹೇಳಿದ್ವಿ. ನನ್ನ ಅಂದಾಜಲ್ಲಿ ಆಗಸ್ಟಲ್ಲಿ ಮುಗಿದೋಗುತ್ತೆ. ಆಮೇಲೆ ಅಕ್ವಾಡಕ್ಟ್ ಅದು 4-5 ಮಂತ್ಸ್ ಅಕ್ವಾಡಕ್ಟ್ ಮುಗಿದ್ರೆ 4 ತಾಲೂಕು ನೀರು ಹೋಗುತ್ತೆ. ಇನ್ನು ಅಲ್ಲಿ ಇನ್ನು ಕೆರೆಗಳದ್ದು ಅಥವಾ ಡ್ರಿಪ್ ಇರಿಗೇಷನ್ದು ಇಷ್ಟು ನೀರಂತೂ ಹೋಗುತ್ತೆ. ಡ್ರಿಪ್ ಇರಿಗೇಷನ್ ಕೆರೆಗಳದ್ದು ಅದು ನಾನು ಇವತ್ತು ಮೀಟಿಂಗ್ ಮಾಡಿ ಮಾಹಿತಿ ತಗೊಂಡಾಗ ಇವತ್ತು ಮೀಟಿಂಗ್ ಮಾಡೋಕ್ಕಾಗಲಿಲ್ಲ ಸರ್. 8ನೇ ತಾರೀಕು ಲಾಸ್ಟ್ ಟೈಮು ಡಿ.ಕೆ. ಶಿವಕುಮಾರ್ ಅವರು ಇದ್ದಾಗ ಸೇರಿಸಿ ಇದು ಮಾಡ್ತೀವಿ ಅಂತ ಹೇಳಿದ್ರು ಸರ್. ಈಗ ಬೋರ್ಡಿಗೆ ಸಬ್ಜೆಕ್ಟ್ ಬಂದಿಲ್ಲ. ರಿವ್ಯೂ ಮೀಟಿಂಗ್ ಮಾಡೋ ಉದ್ದೇಶದಲ್ಲಿ ಬಂದಿದೆ. ಅದಕ್ಕೆ ನಾನು ಅದೇ ಉದ್ದೇಶಕ್ಕೆ ರಿವ್ಯೂ ಮೀಟಿಂಗ್ ಮಾಡಿದ್ದೆ. ಇಲ್ಲಿ ರಿವ್ಯೂ ಮೀಟಿಂಗ್ ಮಾಡೋಕ್ಕಾಗ್ತಿಲ್ಲ. ಅದರಿಂದ ರೆಗ್ಯುಲರ್ ಮೀಟಿಂಗ್ ಮಾಡ್ತೇವೆ. ಹಣದೀರಾವರಿ ಏನೇನಾಗಿದೆ, ಎಷ್ಟು ಖರ್ಚಾಗಿದೆ, ಎಷ್ಟು ಎಕರೆ ಆಗಿದೆ, ಎಷ್ಟು ಎಕರೆ ಆಗಿಲ್ಲ, ಅವರೆಲ್ಲ ಅದೆಲ್ಲ ಕೂಡ ನಾನು ಮಾತಾಡ್ತೀನಿ. ಈಗ ವಿತರಣಾ ಕಾಲುವೆ ಕೆರೆ ನೀರು ಹೋಗೋದು ಅದಕ್ಕೆ ನಾನು ಇಲ್ಲಿ ರಿವ್ಯೂ ಮೀಟಿಂಗ್ ಮಾಡಿದ್ರೆ ಈಗಿಂತ ರಿವ್ಯೂ ಮೀಟಿಂಗ್ ಎಕ್ಸ್ಪೆಕ್ಟ್ ಮಾಡ್ತೀನಿ. ಮಾಡಿದ್ರೆ ಎಲ್ಲೋ ಇಲ್ಲೋ ಎಲ್ಲೋ ಮಾಡ್ತೀನಿ. ಆಮೇಲೆ ಕರೆಕ್ಟಾಗಿ 100% ಕ್ಲಾರಿಟಿ ನೀರಂತೂ ಈ ವರ್ಷದೊಳಗಡೆ ಹರಿಯುತ್ತೆ. ಅದು ನೀವೇ ಬಂದು ಕೇಳಿ. ಈಗ ಕೆರೆಯಲ್ಲಿ ನೀರು ತುಂಬೋದಿದೆ. ಇದರಲ್ಲಿ ಆಮೇಲೆ ಮೈಕ್ರೋ ಇದಿದೆ, ಇರಿಗೇಷನ್ ಇದೆ. ಇದೆಲ್ಲ ಕರೆಕ್ಟಾಗಿ ಯಾವಾಗ ಆಗುತ್ತೆ ಅಂತ ನಾನು ನೆಕ್ಸ್ಟ್ ಟೈಮ್ ಬಂದಾಗ ಮಳೆ ಬರ್ತಿದ್ರೆ ನೀರು ಕೊಡೋಕ್ಕಾಗುತ್ತೆ. ಈಗ ಫೆಬ್ರವರಿಗೆ ಸುಧಾಕರ್ ಬಂದು ಆಮೇಲೆ ಎಲ್ಲ ಮಾಧ್ಯಮ ಸ್ನೇಹಿತರು ಕೇಳಿ
ಈಗ ನೋಡಿ, ಪ್ರತಿಯೊಂದನ್ನು ಕೂಡ ಅವ್ರು ಹೇಳ್ತಾರೆ. ನಿಮಗೆ ಒಂದು ಸ್ವಲ್ಪ ಟೈಮ್ ಕೊಡಿ. ಅವರು ಮಾಹಿತಿನೂ ಫುಲ್ಲು ಪಡೆದಿಲ್ಲ, ಅರ್ಥ ನೋಡಿದ್ದಾರೆ. ನಿಮ್ಮ ಕ್ವಶನ್ಗಳಿಗೆ ಎಲ್ಲ ಉತ್ತರ ಹೇಳ್ತಾರೆ. ಆಯ್ತಾ? ಸರ್ ನಮಗೂ ಗೊತ್ತಿದೆ ಅವ್ರಿಗೆ ಆಯ್ತು. ಅದನ್ನೇ ನಾನು ನಮಗೆ ಚರ್ಚೆ ಮಾಡ್ತಾ ಇದ್ದೀನಿ. ಮತ್ತೆ ಇದೆ ಆಗಸ್ಟ್ ಮತ್ತೆ ಇದೇ ಕಂಡಿಡ್ಬಾರ್ದು ಅಂತ ಇಲ್ಲ ನೋಡಿ, ಈಗ ಶಿವಮೊಗ್ಗನೇ ಕೇಳಿದೆ. ಈಗ ಗೋನೂರು ಕೆರೆ ಬರೋದು ಟ್ರಯಲ್ ರನ್ನು, ಅದರಲ್ಲಿ 76 ಕೆರೆಗಳಿಗೆ ಅನುಕೂಲ ಆಗ್ತದೆ. ಆಯ್ತಾ? ಅದರೊಳಗೆ ಅದೇನು ಆಗಸ್ಟ್ ವರೆಗೂ ಮುಗಿದ್ರೆ ಮುಂದಿನದು ಅನುಕೂಲ ಆಗುತ್ತೆ. ಆಮೇಲೆ ಈಗಾಗಲೇ ಕೆಲವು ಪೈಪ್ಲೈನ್ ಆಗಿದ್ದಾವೆ, ಎಲ್ಲ ಆಗಿಲ್ಲ ಅಂತ ಹೇಳಿದ್ವಲ್ಲ. ಆಮೇಲೆ ಹಣಕಾಸನ್ನು ಮುಂದೆ ಹೊಂದಿಸ್ಕೊಂಡು ಏನು ಸಾಧ್ಯನೋ ಅವರು ನಮಗೆ ಖಂಡಿತವಾಗ್ಲೂ ನ್ಯಾಯ ಕೊಡ್ತಾರೆ ಸಚಿವರು. ಆಯ್ತಾ? ಸ್ವಲ್ಪ ಇದು